ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಗುರುವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅಷ್ಟೇ ತುಂಬ ಕಡಿಮೆ ಇದೆ ವಿಡಿಯೋ ಬಂದುಬಿಟ್ಟು. ಇನ್ನು ರೀಸನ್ ಬಂದುಬಿಟ್ಟು ಫೋನ್ ಪ್ರಾಬ್ಲಮ್ಮು. ಅದು ಸ್ವಲ್ಪ ಫೋನೆಲ್ಲ ಕ್ಲಿಯರ್ ಮಾಡಿಸ್ಕೊಬರೋವರೆಗೂ ಜಾಸ್ತಿ ಲೆಂತಾಗಿ ವಿಡಿಯೋ ಮಾಡೋದಕ್ಕಾಗ್ತಾಯಿಲ್ಲ. 20 ನಿಮಿಷ ಆಗಲಿ 25 ನಿಮಿಷ ಆಗಲಿ ಅಟ್ಲೀಸ್ಟ್ ಒಂದು 15-16 ನಿಮಿಷ ಮಾಡೋಣ ಅಂದರೂ ಕೂಡ ಸರಿಯಾಗಿ ಆಗ್ತಾಯಿಲ್ಲ. ಹಾಗಾಗಿ ತುಂಬ ಕಡಿಮೆ ಇದೆ ಲೆಂತ್ ಬಂದುಬಿಟ್ಟು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಮ್ಮಿ ಇದೆ ಅಂತೇಳ್ಬಿಟ್ಟು ಕೂಡ ಸ್ಕಿಪ್ ಮಾಡ್ದಿರೋ ಥರ ವಿಡಿಯೋ ನೋಡಿ, ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದುಬಿಟ್ಟು ವ್ಲಾಗ್ ಬಗ್ಗೆ ಮಾತಾಡ್ಕೊತ ಹೋದ್ರಂತೂ ಏನು ಕೂಡ ನಾನು ಮಾತಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ವಿಡಿಯೋ ಕೂಡ ಕಮ್ಮಿ ಇದೆ ಮತ್ತು ಕಮೆಂಟ್ಸ್ ಕೂಡ ಬಂದಿದ್ದಾವೆ. ಅವಕ್ಕೆ ಸ್ವಲ್ಪ ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ವಿಡಿಯೋ ನೋಡ್ತಾ ಮತ್ತು ನಾನು ಹೇಳ್ತಿರ್ತೀನಲ್ವ, ಸ್ವಲ್ಪ ಇನ್ಫಾರ್ಮೇಷನ್ ಕೇಳಿಸ್ಕೊಳ್ಳಿ ಅಷ್ಟೇ. ಇನ್ನು ನನಗೆ ನೆನ್ನೆ ಕಮೆಂಟ್ಸ್ ಬಂದಿತ್ತು. ಇನ್ನು ಮಂಗಳಗೌರಿ ಸಿಸ್ಟರ್ ಬಂದುಬಿಟ್ಟು ಕಮೆಂಟ್ ಮಾಡಿದರೆ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಇದೆ. ಅಂದರೆ ನಮ್ಮದು ಅವಾಗೆಲ್ಲ ಚಳಕೆರೆ ಅಂತಿದ್ನಲ್ವ, ಇವಾಗ ಹಿರಿಯೂರು ಅಂತ ಹೇಳ್ತಾ ಇದ್ದೀನಿ. ಹಂಗಾಗಿ ಕನ್ಫ್ಯೂಸ್ ಇದೆ ಅನಿಸುತ್ತೆ. ಇನ್ನು ಸಿಸ್ಟರ್ ಬಂದುಬಿಟ್ಟು ಕ್ಲಿಯರ್ ಮಾಡಿ ಫಸ್ಟು ನೀಟಾಗಿ ಹೇಳಿ ಅಂತ ಕೂಡ ಕಮೆಂಟ್ ಮಾಡಿದರು. ಆಯಿತು, ಹೇಳ್ತೀನಿ. ನನ್ನ ತವರ ಮನೆ ಬಂದುಬಿಟ್ಟು ಚಳಕೆರೆ ಹತ್ರ ಒಂದು ಹಳ್ಳಿ, ಮತ್ತು ನನ್ನ ಗಂಡನ ಮನೆ ಬಂದುಬಿಟ್ಟು ಹಿರಿಯೂರು ತಾಲೂಕು, ಹಿರಿಯೂರು ಹತ್ರ ಒಂದು ಹಳ್ಳಿ. ಇವಾಗ ನಮ್ಮದು ಪರ್ಮನೆಂಟ್ ಬಂದುಬಿಟ್ಟು ಹಿರಿಯೂರು ಬರುತ್ತೆ. ಹಿರಿಯೂರು ತಾಲೂಕು ಪಕ್ಕದಲ್ಲಿ ಒಂದು ಹಳ್ಳಿ ಬರುತ್ತೆ. ಇನ್ನು ಅಮ್ಮರ ಮನೆಗೆ ಹೋದರೆ ಚಳಕೆರೆಯಿಂದ ಆ ಕಡೆ ಹಳ್ಳಿಗೆ ಹೋಗಬೇಕಾಗುತ್ತೆ. ಇನ್ನು ಇಷ್ಟೇ. ಇವಾಗ ಸದ್ಯಕ್ಕೆ ನಾವು ಇಲ್ಲೇ, ಇನ್ನು ಒಟ್ಟು ಪರ್ಮನೆಂಟ್ ಅಡ್ರೆಸ್ ಅಂದರೆ ಇದೇನೆ. ಇನ್ನು ಮುಂದೆ ಚಳಕೆರೆ ಅನ್ನೋದು ಸ್ವಲ್ಪ ಕಡಿಮೆ ಮಾಡಿ ಹಿರಿಯೂರು ಅಂತ ಹೇಳಿದ್ರೇ ಅರ್ಥ ಅಂದರೆ ಗೊತ್ತಾಗುತ್ತೆ ಅನಿಸುತ್ತೆ. ಯಾಕೆಂದರೆ ನಾನು ಯಾವಾಗಲೂ ಅಷ್ಟೇ, ನಿಜನೇ, ಸ್ವಲ್ಪ ಜಾಸ್ತಿ ಚಳಕೆರೆನ ಯೂಸ್ ಮಾಡ್ತಿರ್ತೀನಿ, ಹಿರಿಯೂರು ಕೂಡ ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅದಕ್ಕೆ ಇನ್ನು ನಾನು ಹಾಸ್ಪಿಟಲ್ ಅದೆಲ್ಲ ಕೂಡ ಇಲ್ಲೇ ತೋರಿಸ್ಕೊತಾ ಇದ್ದೀನಿ ಸದ್ಯಕ್ಕೆ. ಈಗ ಫಸ್ಟ್ನೇದೆಲ್ಲ ಕೂಡ ಅಲ್ಲಿ ಚಳಕೆರೆಯಲ್ಲಿ ತೋರಿಸ್ಕೊಂಡಿದ್ದೆ. ಇವಾಗ ಬಂದುಬಿಟ್ಟು ಇಲ್ಲೇ ತೋರಿಸ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಇನ್ನು ಹೆಂಗೋ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಇಲ್ಲಿ ಇನ್ನು ಗಂಡನ ಮನೆ ಕಡೆನೇ ತೋರಿಸ್ಕೊಳೋಣ ಅಂತ ಹೇಳಿ. ಇನ್ನು ಹೋದ್ರಂತೂ ಅಮ್ಮರ ಮನೆಗೆ ಖಂಡಿತ ನಾನು ಅಲ್ಲಿಗೆ ಹೋದಾಗ ಆ ಹೆಸರು ತೊಗೊಳ್ತೀನಿ, ಇಲ್ಲಿದ್ದಾಗ ಈ ಹೆಸರೇ ತೊಗೋಬೇಕಾಗುತ್ತೆ. ಇನ್ನು ಅಮ್ಮನ ಮನೆ ಬಂದುಬಿಟ್ಟು ಚಳಕೆರೆ ಹತ್ರ ಒಂದು ಹಳ್ಳಿ, ಇನ್ನು ಗಂಡನ ಮನೆ ಬಂದುಬಿಟ್ಟು ಹಿರಿಯೂರು ತಾಲೂಕು ಹತ್ರ ಒಂದು ಹಳ್ಳಿ ಇದು. ಮತ್ತು ಕಮೆಂಟ್ ಕೂಡ ಲೆಂತಾಗಿ ಮಾಡಿದರೆ ಸಿಸ್ಟರು, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಇಂಥ ಟೈಮಲ್ಲಿ ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಟೆನ್ಷನ್ ತೊಗೋಬೇಡಿ, ಆರೋಗ್ಯದ ಕಡೆ ಗಮನ ಕೊಡಿ ಅಂತೇಳ್ಬಿಟ್ಟು ಸುಮಾರು ಜನ ಎಲ್ಲರೂ ಕೂಡ ಕಮೆಂಟ್ಸಲ್ಲಿ ಹೇಳ್ತಾನೆ ಇದ್ದೀರಾ. ಇನ್ನು ಚಿಂತೆ ಮಾಡಬೇಡಿ, ಆರಾಮಾಗಿರಿ, ಇಂಥ ಟೈಮಲ್ಲಿ ಟೆನ್ಷನ್ನೇ ತೊಗೋಬಾರ್ದು, ಆರೋಗ್ಯ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾ ಇದ್ದೀರಾ. ನಿಜನೇ, ಎಲ್ಲ ಕೂಡ ಲೆಕ್ಕ ಹಾಕ್ಕೊಂಡ್ರೆ ಈ ಟೈಮಂತೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ರಿಗೂ ಕೂಡ. ಏನಂದರೆ ಎಷ್ಟೇ ಸ್ಟ್ರಾಂಗ್ ಇರ್ತೀವಿ, ಎಷ್ಟೇ ನಾವು ಏನೇ ಕಷ್ಟ ಬಂದ್ರೂ ಎದುರಿಸ್ತೀವಿ, ಏನೇ ಬಂದ್ರೂ ನಾನು ತಲೆಗೆ ಹಾಕ್ಕೊಳ್ಳೋದಿಲ್ಲ, ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ. ಅದನ್ನು ಇಲ್ಲಿ ಕೇಳ್ಬಿಟ್ಟು ಇಲ್ಲಿ ಬಿಟ್ಟಾಕ್ಬಿಡ್ತೀನಿ ಅನ್ನೋ ಜನ ತುಂಬ ಜನ ಇರ್ತಾರೆ. ಬಟ್ ಮಾತಲ್ಲಿ ಹೇಳ್ಬೋದು ಅಷ್ಟೇ, ನನ್ನ ಆ ಥರ ಈ ಥರ ಅಂತ ಹೇಳಿಬಿಟ್ಟು. ಎಂಥವರೇನೇ ಆಗಲಿ, ಎಂಥ ಸ್ಟ್ರಾಂಗ್ ಪರ್ಸನ್ ಆದರೂ ಕೂಡ ಹೇಳ್ತಿರ್ತೀವಿ ಅಷ್ಟೇ. ಬಟ್ ಕೆಲವ್ರಿಗೆ ಧೈರ್ಯ ಬರಲಿ ಅಂತ ಹೇಳಿಬಿಟ್ಟು ಸ್ಪಂದಿಸ್ತೀವಿ. ಚೆನ್ನಾಗಿರಬೇಕು, ಧೈರ್ಯ ತೊಗೋಬೇಕು, ಆ ಥರ ಎಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಿಬಿಟ್ಟು ಸಮಾಧಾನ ಮಾಡ್ತೀವಿ ಮತ್ತು ಧೈರ್ಯ ಕೂಡ ತುಂಬ್ತೀವಿ ಅಷ್ಟೇ. ಎಷ್ಟೇ ನಾನು ಇದರಲ್ಲಿರ್ತೀನಿ, ನಾನು ಗಟ್ಟಿ ಮನಸ್ಸು ಅಂತ ಅಂದರೂ ಕೂಡ ಕೆಲವೊಂದು ಸಿಚುವೇಶನ್ನು ತುಂಬ ನಮ್ಮನ್ನು ಇದು ಮಾಡಿಬಿಡುತ್ತೆ. ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ಕೆಲವೊಂದು ಘಟನೆಗಳು ಕುಗ್ಗಿಸ್ಬಿಡುತ್ತೆ ಮನುಷ್ಯರನ್ನ. ಹಾಗಾಗಿ ಎಲ್ಲ ವಿಷಯಗಳಂತೂ ಅಲ್ಲ, ಬೇರೆ ವಿಷಯ ಆದರೆ ಬಿಟ್ಟಾಕು, ಅವ್ರ ಪಾಡವ್ರದ್ದು ಅಂತ ಅನ್ಕೋಬೋದು. ಬಟ್ ನಮ್ಮ ಇದರಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ ಮತ್ತು ನಮ್ಗೆ ತುಂಬ ಬೇಕಾಗಿರೋರಾಗಲಿ, ಇನ್ನು ಅಪ್ಪ ಅಮ್ಮನೇ ಆಗಲಿ, ಅತ್ತೆ ಮಾವನೇ ಆಗಲಿ, ಅಕ್ಕ ತಂಗಿನೇ ಆಗಲಿ, ಯಾರೇ ಆಗಲಿ, ತುಂಬ ಬೇಕಾಗಿರೋರದ್ದು ಸ್ವಲ್ಪ ಏನಾದರೂ ಮನಸ್ತಾಪ ಪ್ರಾಬ್ಲಮ್ ಅಂತ ಬಂದಾಗ ಎಲ್ಲಾದರೂ ಒಂದು ಕಡೆ ಸ್ವಲ್ಪ ಬೇಜಾರಾಗುತ್ತೆ ಮತ್ತು ಯೋಚನೆ ಕೂಡ ಆಗುತ್ತೆ. ಯೋಚನೆ ಅನ್ನೋದಕ್ಕಿಂತ ಫುಲ್ಲು ಯೋಚನೆನೇ ಸ್ಟಾರ್ಟ್ ಆಗಿಬಿಡುತ್ತೆ, ಹೆಂಗೋ ಏನೋ ಅಂತ ಹೇಳಿಬಿಟ್ಟು. ಹಂಗೆ ಕೆಲವೊಂದು ಘಟನೆಗಳು ನಮ್ಮನ್ನು ಕುಗ್ಗಿಸ್ಬಿಡುತ್ತೆ. ಹಂಗಾಗಿ ಹೇಳ್ತಿದ್ದೀನಲ್ವ, ನನ್ನ ಬಗ್ಗೆ ಯೋಚನೆಗಿಂತ ನಾನು ಸ್ವಲ್ಪ ಜಾಸ್ತಿ ಬೇರೆಯವ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಏನು ಮಾಡೋದು, ಅದು ಫಸ್ಟಿಂದನೂ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಅದರಿಂದ ಹೊರಗಡೆ ಬರಬೇಕು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನಗೆ ಆಗೋದಿಲ್ಲ. ಅವರು ಎಂಥವರೇ ಆಗಿರಲಿ ಫ್ರೆಂಡ್ಸ್, ಅವರು ಏನೇ ಮಾಡಿರಲಿ, ಏನೇ ಇದಾಗಲಿ, ಅದೇನೋ ನನ್ನ ಮನಸ್ಸು ಅನ್ನೋದು ಆ ಥರ. ನನಗೆ ಬೇರೆಯವ್ರಿಗೆ ಏನಾದರೂ ಸ್ವಲ್ಪ ಇದಾಗ್ಬಿಟ್ರಂತೂ ನನ್ನ ಮನಸ್ಸು ತಡೆಯೋದೇ ಇಲ್ಲ, ಬೇಗ ಸ್ಪಂದಿಸ್ಬಿಡ್ತೀನಿ. ಬಟ್ ನಮಗೆ ಎಷ್ಟೇ ಕಷ್ಟ ಇರಲಿ, ನಮಗೆ ಎಷ್ಟೇ ಪ್ರಾಬ್ಲಮ್ ಆಗಲಿ, ಬಿಡು ಅನ್ನೋ ಥರ ಅನಿಸುತ್ತೆ.
ಹಂಗೆ ನನ್ನ ಕಷ್ಟಗಳಿಗಿಂತ ನನಗೆ ಜೊತೆಗಿರೋರಿಗೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗಿರಲಿ, ಏನಾದರೂ ಕಷ್ಟ ಆಗಿರಲಿ, ಸ್ವಲ್ಪ ಅವ್ರ ಮನಸ್ಸುಗಳು ಸರಿ ಇಲ್ಲ ಅಂತ ಬಂದಾಗ ಎರಡು ಕಡೆನೂ ಯೋಚನೆ ಮಾಡ್ತಿರ್ತೀನಿ. ಎರಡು ಕಡೆನೂ ನನಗೆ ಅವರು ಯೋಚನೆ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ನಾನಂತೂ ತುಂಬ ತಲೆಗೆ ಹಚ್ಕೊಬಿಡ್ತೀನಿ ಒಂದೊಂದು ಸತಿ. ಹಾಗಾಗಿ ಸ್ವಲ್ಪ ಆಚೆ ಈಚೆ ಆಗ್ತಾಯಿದೆ. ಹೇಳ್ತಿದ್ದೀನಲ್ವ, ಎಷ್ಟೇ ಸ್ಟ್ರಾಂಗಾಗಿ ಇದ್ದರೂ ಕೂಡ ಕೆಲವೊಂದು ಘಟನೆಗಳು ನಮ್ಮನ್ನು ಕುಗ್ಗಿಸ್ಬಿಡುತ್ತೆ ಅಂತ ಹೇಳಿಬಿಟ್ಟು ಆ ಥರ. ಆದರೂ ಎಲ್ಲ ಕೂಡ ಬಿಟ್ಟಾಕಬೇಕು ನಿಜ. ಒಂದು ಸ್ವಲ್ಪ ದಿನ ಅದೆಲ್ಲ ಸರಿ ಹೋಗುತ್ತೆ. ಸರಿ ಹೋಗೋವರೆಗೂ ಕೂಡ ಕಾಯಬೇಕು. ಇನ್ನು ಒಳ್ಳೆ ಟೈಮ್ಗೋಸ್ಕರ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಎಲ್ಲರೂ ಕೂಡ ತಾಳ್ಮೆಯಿಂದ ಇದ್ದರೆ ಏನೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ಜೀವನ ಸರಾಗವಾಗಿ ಸಾಗ್ತಾ ಇರುತ್ತೆ. ಮತ್ತು ಸ್ವಲ್ಪ ಅಲ್ಲಿ ಇಲ್ಲೂ ತೊಂದರೆಗಳಿರ್ತವೆ, ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ. ಎಲ್ಲ ಕೂಡ ನಿಭಾಯಿಸ್ಕೊಂಡು ಹೋದರೆ ಮುಂದೆ ಒಂದಿನ ಚೆನ್ನಾಗಿರ್ತೀವಿ, ಚೆನ್ನಾಗಾಗುತ್ತೆ ಅಂತ ಅಂದ್ಕೋಬೋದು. ಇಷ್ಟೇ ಹೇಳ್ತಾ ಇದ್ದೀನಲ್ವ, ತುಂಬ ಇದು. ಆದರೂ ಕೂಡ ಹೇಳ್ದಂಗೆ ಇನ್ಮೇಲೆ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ನಾನು ಕೊಡ್ತೀನಿ ಇನ್ಮೇಲೆ ಮುಂದಕ್ಕೆ. ಇನ್ನು ಮನೆ ಕೆಲಸ ಅಂತ ಬಂದಾಗ ನೋಡ್ಬೋದು, ಸಗಣೀರು ಹಾಕಿದೆ ಇವತ್ತು. ಮಳೆ ಬರೋದಿಲ್ಲ, ಬಿಸಿಲು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇನ್ನು ಫೈನಲಿ ಸಗಣೀರು ಹಾಕಿದ್ದಾಯಿತು. ಚೆನ್ನಾಗಿ ಬಟ್ಟೆ ಎಲ್ಲ ಒಗೆದಿದ್ದು ಆಯಿತು, ಎಲ್ಲ ಆಯಿತು. ಮಳೆ ಅಂತೂ ಫುಲ್ಲು ಮಳೆ ಇಟ್ಕೊಬಿಡ್ತು. ಇನ್ನು ಬಟ್ಟೆನೂ ಒಣಗಲಿಲ್ಲ, ಇನ್ನು ಸಗಣೀರು ಹಾಕಿದ್ದು ಕೂಡ ಉಳಿಲಿಲ್ಲ. ಅಂಗಳದ ಮೇಲೆ ಎಲ್ಲ ಕೂಡ ಹೋಯಿತು. ಹೋದರೆ ಹೋಗಲಿ, ಮಳೆ ಒಂದು ಬಂದರೆ ಸಾಕು ಅಂತ ಇದೆ ಪರಿಸ್ಥಿತಿ. ಮಳೆ ಒಂದು ಬಂದರೆ ಸಾಕಪ್ಪ, ಡೈಲಿ ಬೇಕಾದರೆ ಸಗಣೀರು ಹಾಕ್ಬೋದು. ಇನ್ನು ಸಾಯಂಕಾಲಕ್ಕೆ ಅಡುಗೆ ಬಂದುಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಬೆಳಗ್ಗೆನೂ ಮುದ್ದೆ ಮತ್ತು ಸಾಯಂಕಾಲನೂ ಮುದ್ದೆ. ಪವಿತ್ರ ಅವ್ರು ಬಂದುಬಿಟ್ಟು ಮೀನು ಸಾರು ಮಾಡಿದ್ರಂತೆ. ಇನ್ನು ಫೋನ್ ಮಾಡಿದ್ರು ನಮ್ಮ ಮಂಜಣ್ಣ. ನಮ್ಮ ಮನೆಯವ್ರು ಹೋಗ್ಬಿಟ್ಟು ಇನ್ನು ಸ್ವಲ್ಪ ಇಸ್ಕೊಬಂದಿದ್ರು, ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಮತ್ತು ಮೀನು ಸಾಂಬಾರು ಕೊಟ್ಟಿದ್ಲು, ಮತ್ತು ಇದು ಫಿಶ್ ಕಬಾಬ್ ಕೂಡ ಮಾಡಿದ್ಲು. ಮಕ್ಕಳಿಗೆ ತುಂಬ ಇಷ್ಟ. ಧನು ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾನೆ. ಅವನಿಗೋಸ್ಕರನಾದರೂ ಮಾಡ್ತಾನೆ ಇರ್ತಾಳೆ ಯಾವಾಗಲೂ ಕೂಡ ಫಿಶ್ ಕಬಾಬು. ಮತ್ತು ಸ್ವಲ್ಪ ಕಬಾಬು ಮತ್ತು ಸ್ವಲ್ಪ ಸಾಂಬಾರು ಕೂಡ ಹಾಕಿ ಕಳಿಸಿದ್ಲು. ಇನ್ನು ನಮಗಿದು ಸರಿ ಹೋಗುತ್ತೆ. ಇನ್ನು ಇಬ್ಬರೇ ತಿನ್ನೋದು. ಇನ್ನು ಗುಂಡ ಅಂತೂ ಅಸಲು ಮುಟ್ಟೋದೇ ಇಲ್ಲ. ಇನ್ನು ಅವನಿಗೂ ಕೂಡ ಸ್ವಲ್ಪ ಸಾಂಬಾರಿತ್ತು ಮತ್ತು ಸ್ವಲ್ಪ ಚಟ್ನಿ ಇತ್ತು. ಹೆಂಗೆ ಅಡ್ಜಸ್ಟ್ ಆಗುತ್ತೆ ಒಂದು ಟೈಮ್ ಅಂತ ಹೇಳಿಬಿಟ್ಟು ಇನ್ನು ಅಡುಗೆ ಕರೆಕ್ಟಾಗಿ ಸರಿ ಮಾಡಿದೆ. ಹಿಂಗೆ ಒಂದು ಐಟಮ್ ಇಲ್ಲ ಒಂದು ಐಟಮ್ ಇದ್ರಂತೂ ಹೆಂಗೆ ಅಡ್ಜಸ್ಟ್ ಮಾಡ್ಕೊಬಿಡ್ತೀವಿ. ಓಕೆ ಫ್ರೆಂಡ್ಸ್, ಚಿಕ್ಕ ವ್ಲಾಗು. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ.